RCBಯ ಒಂದು ಟೀಮ್ ಗೆದ್ದಿದ್ದರಿಂದ ಕರ್ನಾಟಕಾದ್ಯಂತ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಇದನ್ನ ಲಾಭ ಪಡೆಯೋಕ್ಕೋಸ್ಕರ ಈಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಅದನ್ನ ದುರಾಡಳಿತ ಅನ್ಬೇಕೋ, ಇವರ ಒಂದು ತಪ್ಪು ನಿರ್ಧಾರ ಅನ್ಬೇಕೋ, ಅವರೇ ಅದನ್ನ ಅವಲೋಕನೆ ಮಾಡಿಕೊಳ್ಬೇಕು. ತರಾತುರಿಯಲ್ಲಿ ಇಷ್ಟು ದಿನ 18 ವರ್ಷಗಳ ಕಾಲ IPL ಕ್ರಿಕೆಟ್ ಆಯೋಜನೆ ಮಾಡಿ ಬೇರೆ ಬೇರೆ ರಾಜ್ಯದ ತಂಡಗಳು ಗೆಲುವನ್ನು ಸಾಧಿಸಿ ವ್ಯವಸ್ಥಿತವಾಗಿ ಆಯಾ ರಾಜ್ಯದಲ್ಲಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿಕೊಂಡ್ರು. ಅಲ್ಲಿರ್ತಕ್ಕಂಥ ಸರ್ಕಾರಗಳು ಅದನ್ನು ನೀತಿ ನಿಯಮದ ಪ್ರಕಾರ ಒಂದು ಪರ್ಮಿಷನ್ ತಗೊಂಡು ಯಾವುದೇ ತೊಂದರೆ ಇನ್ನೊಬ್ಬರಿಗೆ ಆಗದೇ ಇರುವ ರೀತಿಯಲ್ಲಿ ಮಾಡಿಕೊಂಡ್ರು. ಒಬ್ಬರಿಗೂ ಅಮಾಯಕರಿಗೂ ಪ್ರಾಣ ಹೋಗಲಿಲ್ಲ, ಅವರಿಗೆ ಅವ್ಯವಸ್ಥೆ ಉಂಟಾಗಲಿಲ್ಲ. ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 18ನೇ ವರ್ಷದ ಕಪ್ RCB ಗೆದ್ದ ನಂತರ ಇಲ್ಲಿಯ ಒಂದು ಸರ್ಕಾರ ತಮ್ಮ ಒಂದು ತಪ್ಪಿನಿಂದ ತರಾತುರಿಯಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಿ 11 ಜನರ ಸಾವಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಇವರೇ ನೇರ ಹೊಣೆ ಎನ್ನುವುದು ಈ ಕರ್ನಾಟಕದ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಇದರ ಒಂದು ಪ್ರಶ್ನೆಯವರು ಟಿವಿಯವರು, ಸಾಮಾನ್ಯ ಜನರು, ಕರ್ನಾಟಕದ ಜನತೆಗಳು ಅವರನ್ನ ಪ್ರಶ್ನೆ ಮಾಡಲು ಮುಂದಾದಾಗ ಅವರಿಗೆ ಬಾಯಿಂದ ಹೇಳಲು ಉತ್ತರ ಗೊತ್ತಾಗದ ಇರತಕ್ಕಂಥ ಕಾರಣದಿಂದ ಇವತ್ತೇನು ನಿಷ್ಠಾವಂತ ಅಧಿಕಾರಿಗಳಾಗಿರ್ತಕ್ಕಂಥ IPS ಅಧಿಕಾರಿಯಾಗಿರ್ತಕ್ಕಂಥ ದಯಾನಂದ್ ಸರ್ ಅವ್ರನ್ನ ಇವರೇನು ಅಮಾನತುಗೊಳಿಸಿದ್ರು. ಇನ್ನು ಅವ್ರ ಹಿಂದೆ ಕೆಲವು ನಿಷ್ಠಾವಂತ ಅಧಿಕಾರಿಗಳನ್ನ ಬಲಿ ಪಡ್ಕೊಂಡ್ರಲ್ಲ, ಈ ಸರ್ಕಾರಕ್ಕೆ ಈ ಶಾಪ ಸಿದ್ಧ ಶಾಪವಾಗಿ ಪರಿಗಣಿಸುತ್ತದೆ. ಮುಂದಿನ ದಿನಮಾನಗಳಲ್ಲಿ ಒಬ್ಬ ದಲಿತ IPS ಅಧಿಕಾರಿ, ವಾಲ್ಮೀಕಿ ಜನಾಂಗದ ಹಿಂದುಳಿದ ಎಲ್ಲರ ಹೆಮ್ಮೆಯ ನಾಯಕ, ಹೆಮ್ಮೆಯ ಅಧಿಕಾರಿಯಾಗಿರ್ತಕ್ಕಂಥ ವಾಲ್ಮೀಕಿ ಜನಾಂಗದ ಒಬ್ಬ ಅಧಿಕಾರಿಯನ್ನ ಇವರೇನು ಅಮಾನತುಗೊಳಿಸಿದ್ದಾರೆ. ಇದು ಅಹಿಂದ ವರ್ಗದವರಿಗೆ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕಾಲ ಮುಂದಿನ ದಿನಮಾನಗಳಲ್ಲಿ ಬಂದೇ ಬರುತ್ತೆ. ಜನರ ರೊಚ್ಚಿಗೇಳುವ ಮುನ್ನ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳು, ಸಚಿವರು, ಉಪಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಅಮಾನತು ಮಾಡಿರ್ತಕ್ಕಂಥ ಒಂದು ಈ ದುಷ್ಕೃತ್ಯವನ್ನ ಪರಿಶೀಲನೆ ಮಾಡಿ ಅವಲೋಕನೆ ಮಾಡಿಕೊಂಡು ಇದನ್ನ ಅಮಾನತನ್ನ ಹಿಂತೆಗೆದುಕೊಳ್ಬೇಕು. ಅವರನ್ನ ಕೆಲಸಕ್ಕೆ ಮತ್ತೆ ಒಳ್ಳೆ ಕೆಲಸಕ್ಕೆ ಒಂದು ನೇಮಿಸಿಕೊಳ್ಬೇಕನ್ನೋ ಒಂದು ಮನವಿ ಮಾಡಿಕೊಡ್ತಾ ಕರ್ನಾಟಕದ ರಾಜ್ಯ ಜನತೆಗೆ ಎಲ್ಲ ನಮಸ್ಕರಿಸುತ್ತೇನೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಯಾವುದೇ ರೀತಿಯ ಅಧಿಕಾರಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋದೊಂದು ಮನವಿ ಮೂಲಕ ಇವತ್ತು ನಾವು ತಹಸೀಲ್ದಾರಿಗೆ ಮನವಿ ಸಲ್ಲಿಸಿದ್ದೇವೆ. ಈ ಮನವಿ ಯಶಸ್ವಿ ಆಗುತ್ತೆ, ಆಗಲೇ ಬೇಕು ಎನ್ನುವ ಮಾತನ್ನ ಹೇಳ್ತಾ ಎಲ್ಲರಿಗೆ ನಮಸ್ಕಾರ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ವಾಲ್ಮೀಕಿ ಸಮಾಜದಿಂದ ಬಿ ದಯಾನಂದ್ IPS ಪೊಲೀಸ್ ಕಮಿಷನರ್ ಬೆಂಗಳೂರಿವರನ್ನು ಸರ್ಕಾರ ಅಮಾನತುಗೊಳಿಸಿರುವುದರ ವಿರುದ್ಧ ವಾಲ್ಮೀಕಿ ಸಮಾಜ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ಅಮಾನತನ್ನು ವಾಪಸ್ ಪಡೆಯಬೇಕು ಕೂಡಲೇ ಸರ್ಕಾರ ಎನ್ನುವಂತಹ ಒಂದು ಎಚ್ಚರಿಕೆಯ ಪ್ರತಿಭಟನೆಯೊಂದಿಗೆ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು. ವಾಲ್ಮೀಕಿ ಸಮುದಾಯ ಭವನದಿಂದ ಬೈಕ್ ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿವರೆಗೆ ತೆರಳಿದಂತಹ ಒಂದು ವಾಲ್ಮೀಕಿ ಸಮಾಜದ ಬಂಧುಗಳೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ನಿಷ್ಠಾವಂತ ಅಧಿಕಾರಿ, ಒಬ್ಬ IPS ಅಧಿಕಾರಿ, ದಲಿತರು, ST ಸಮಾಜಕ್ಕೆ ಸೇರಿದಂತಹ ಒಬ್ಬ ನಿಷ್ಠಾವಂತ ಬಿ ದಯಾನಂದ್ IPS ಪೊಲೀಸ್ ಕಮಿಷನರ್ ಬೆಂಗಳೂರಿವರನ್ನು ಅಮಾನತುಗೊಳಿಸಿದ್ದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಅಮಾನತನ್ನು ವಾಪಸ್ ಪಡೆಯಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು ವಾಲ್ಮೀಕಿ ಸಮಾಜದಿಂದ. ಕೂಡಲೇ ಅಮಾನತು ಪಡೆಯದಿದ್ದರೆ ರಾಜ್ಯದಾದ್ಯಂತ ವಾಲ್ಮೀಕಿ ಸಮುದಾಯದಿಂದ ಉಗ್ರ ಹೋರಾಟವನ್ನು ಕೈಗೊಳ್ಳುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದರು ವಾಲ್ಮೀಕಿ ಸಮಾಜದ ಬಂಧುಗಳು. ವಾಲ್ಮೀಕಿ ಸಮಾಜದ ಯುವ ನಾಯಕರಾದಂತಹ ಕಂದಗಲ್ ಗೋಣಪ್ಪ ಮಾತನಾಡುವುದರ ಮೂಲಕ ಸಮಾಜದ ಆಕ್ರೋಶವನ್ನು ಹೊರಹಾಕಿದರು.
ದಯಾನಂದ್ ಅವರು ಒಬ್ಬ ನಿಷ್ಠಾವಂತ ಅಧಿಕಾರಿಗಳು. ಅಂಥವರ ವಿರುದ್ಧ ಸರ್ಕಾರ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದೆ. ಇದು ಸರಿಯಾದ ಕ್ರಮ ಅಲ್ಲ ಎನ್ನುವಂತಹ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂತಹ LG ಹೊನ್ನಪ್ಪನವರು, ಜಿಲ್ಲಾ ಉಪಾಧ್ಯಕ್ಷರಾದಂತಹ ಯು ಹನುಮಂತಪ್ಪನವರು, ಸಮಾಜದ ಮುಖಂಡರಾದಂತಹ N ಕೋಟೆಪ್ಪನವರು, ಪುರಸಭೆ ಸದಸ್ಯರಾದಂತಹ ಯು ಹನುಮಂತಪ್ಪನವರು, ಸಮಾಜದ ಮುಖಂಡರಾದಂತಹ ತಳವಾರ್ ಮಹಾಂತೇಶ್, ದೀಪದ್ ಕೃಷ್ಣ, ಜೆ ಪರ್ಸಪ್ಪ ಕಾರ್ಯದರ್ಶಿ ತಾಲೂಕಾ ವಾಲ್ಮೀಕಿ ಸಂಘ, H ನಿಂಗಪ್ಪ ಸಮಾಜದ ಮುಖಂಡರು, ಮಾರುತೇಶ್ವರ್ ನಾಯ್ಕ್ ಬಸಾಪುರ ಸಮಾಜದ ಯುವ ಮುಖಂಡರು, ಗಿರೀಶ್ ಹುಣಸಿಕಾಯಿ, ವೀರೇಶ್ ಮಹಾಜಂದಳಿ, ನಾಗರಾಜ್, ಲಕ್ಷ್ಮಣ್ ಬ್ಯಾಲುನ್ಸಿ ಸೇರಿದಂತೆ ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮನವಿ ಪತ್ರವನ್ನು ಓದುವುದರ ಮೂಲಕ ಜೆ ಪರ್ಸಪ್ಪ ಇವರು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಗೆ ಮನವಿಯನ್ನು ಸಲ್ಲಿಸಿದರು. ಅಧಿಕಾರಿಗಳು ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಇವರ ಅಮಾನತು ಮಾಡಿರುವುದನ್ನು ಖಂಡಿಸುತ್ತಾ ಅಮಾನತನ್ನು ರದ್ದುಗೊಳಿಸಲು ಸರ್ಕಾರಕ್ಕೆ ಆಗ್ರಹ ಮಾಡಲು ಮಾನ್ಯ ತಹಸೀಲ್ದಾರ್ ಮೂಲಕ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ತಾಲೂಕಿನಾದ್ಯಂತ ಇರುವಂತಹ ನನ್ನ ವಾಲ್ಮೀಕಿ ಸಮಾಜದ ಹಿರಿಯರು, ತಾಲೂಕು ಸಮಾಜದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಇತರ ಸಮಾಜದವರು ಹಾಗೂ ನಮ್ಮ ಸಮಾಜ ಮುಖಂಡರಾದ ಹನುಮಂತಪ್ಪನವರು, ಕೋಟೆಪ್ಪನವರು ಇವರೆಲ್ಲರನ್ನು ಮತ್ತು ಮಹಾಂತೇಶ್ ಇವರೆಲ್ಲರನ್ನು ಒಳಗೂಡಿಕೊಂಡು ಇವತ್ತು ಮಾನ್ಯ ದಯಾನಂದ್ ಸಾರ್ ಅವರ ಅಮಾನತಿಗೆ ಖಂಡಿಸುತ್ತಾ ನಾವು ಸರ್ಕಾರಕ್ಕೆ ಮನವಿಯನ್ನು ತಹಸೀಲ್ದಾರ್ ಮೂಲಕ ಸಲ್ಲಿಸಲು ಇವತ್ತು ಇಲ್ಲಿ ಬಂದಿದ್ದೇವೆ. ಈ ಮನವಿಯನ್ನು ತಹಸೀಲ್ದಾರ್ ಅವರು ಸ್ವೀಕರಿಸಿಕೊಂಡು ಸರ್ಕಾರಕ್ಕೆ ಈ ಮನವಿಯನ್ನು ಕಳಿಸ್ಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನಮ್ಮ ಮನವಿ ಏನಿದೆ ಅಂದರೆ, ಇವರಿಗೆ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಹೂವಿನಡಗಲಿ ಇವರ ಮುಖಾಂತರ ಮಾನ್ಯರೇ ವಿಷಯ ಶ್ರೀ ಬಿ ದಯಾನಂದ್ IPS ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಇವರ ಅಮಾನತು ಮಾಡಿರುವುದನ್ನು ಖಂಡಿಸುತ್ತಾ ಅಮಾನತನ್ನು ರದ್ದುಗೊಳಿಸಲು ಆಗ್ರಹ. ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಹಾಗೂ ಗೃಹ ಸಚಿವರಲ್ಲಿ ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕ ಸಮಾಜದ ಬಂಧುಗಳು ಆಗ್ರಹಿಸುವುದೇನೆಂದರೆ, ಶ್ರೀ ಬಿ ದಯಾನಂದ್ IPS ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಇವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಯಾವುದೇ ರೀತಿಯಾಗಿ ಕಾರ್ಯನಿರ್ವಹಣೆಯಲ್ಲಿ ಲೋಪ ಬರದಂತೆ ಕಾರ್ಯನಿರ್ವಹಿಸುತ್ತಿರುವುದು ತಮ್ಮೆಲ್ಲರ ಗಮನಕ್ಕೆ ಇರುವುದಾಗಿ ನಂಬಿರುತ್ತೇವೆ. RCB ವಿಜಯೋತ್ಸವದ ಆಚರಣೆಯ ಕಾರ್ಯದಲ್ಲಿ ಆಗಿರುವಂಥ ಅವಘಡಕ್ಕೆ ದಕ್ಷ ಅಧಿಕಾರಿಯಾದ ಶ್ರೀ ಬಿ ದಯಾನಂದ IPS ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ ಇವರ ಕಾರ್ಯನಿರ್ವಹಣೆಯಲ್ಲಿ ಯಾವುದೇ ರೀತಿಯ ಲೋಪವಿಲ್ಲದಿದ್ದರೂ ಸರ್ಕಾರ ಇವರನ್ನು ಅಮಾನತುಗೊಳಿಸಿರುವುದು ಖಂಡನೀಯ. ಕಾರಣ, ಸದರಿ IPS ಅಧಿಕಾರಿಯವರ ಅಮಾನತು ಆದೇಶವನ್ನು ರದ್ದುಗೊಳಿಸಲು ಈ ಮೂಲಕ ಹೂವಿನಹಡಗಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಆಗ್ರಹಿಸುತ್ತೇವೆ. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸರ್ಕಾರವೇ ಅನುವು ಮಾಡಿಕೊಟ್ಟಂತಾಗುತ್ತದೆ. ಸದರಿ ವಿಷಯವನ್ನು ತಮ್ಮಗಳ ಗಮನಕ್ಕೆ ಗೌರವಪೂರ್ವಕವಾಗಿ ತರವಹಿಸುತ್ತೇವೆ. ಈ ಮೂಲಕ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಮನೆ ತಹಸೀಲ್ದಾರ್ ಅವರಿಗೆ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಅದನ್ನು ಸಲ್ಲಿಸ್ತೇವೆ. ಹಾಗಾದ್ರೆ